ಬಂಧುಗಳೇ ನಮಸ್ಕಾರ. ನಾನು ಶಿವಕುಮಾರ್ KRS ಪಕ್ಷದ ಅಧ್ಯಕ್ಷ ಟಿ ನರಸೀಪುರ. ಬಂಧುಗಳೇ, ಇವತ್ತು ಟಿ ನರಸೀಪುರ ತಾಲೂಕಿನ ಬನ್ನಳ್ಳಿ ಉಂಡಿ ಗ್ರಾಮದಲ್ಲಿ ಬಂದಿದ್ದೇವೆ. ಇಲ್ಲಿಯ ಸಾರ್ವಜನಿಕರು ಕೆಲವು ಕುಂದುಕೊರತೆಗಳನ್ನ ಹೇಳಿದ್ದಾರೆ. ಏನಪ್ಪ ಅಂತಂದ್ರೆ ಅವರಿಗೆ ಮೂಲಭೂತ ಸೌಕರ್ಯಗಳದ್ದು ತುಂಬ ಇಲ್ಲಿ ಪ್ರಾಬ್ಲಮ್ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯ ಸಾರ್ವಜನಿಕರು ಕೂಡ ಮಾತಾಡ್ತಾರೆ, ನೀವು ಅವ್ರನ್ನೇ ಕೇಳ್ಬೋದು. ನಮಸ್ಕಾರ, ನಾವು ಬನ್ನಳ್ಳಿ ಉಂಡಿಯಿಂದ ಮಾತಾಡ್ತಿರೋದು. ನೋಡಿ, ಇದು ಲೈನ್ ಐತಲ್ಲ, ಇದು ಪೂರ್ತಿ ಕೆಳಗಡೆ ಬಂದೈತೆ. ಯಾರೇ ಮೇಲೆ ಹತ್ತು ಅಂದ್ರೆ ಅದು ಟಚ್ ಆಗುತ್ತೆ. ಇಲ್ಲಿ ಯಾರೇ ಬಂದು ಒಂದು ಚೂರು ಯಾರು ಕೂಡ ಬಂದು ನೋಡ್ಕೊಂಡು KEB-ಇಂದನಾಗ್ಬಿಟ್ಟು ಯಾರಿಂದನೂ ಬಂದು ನೋಡ್ಕೊಂಡು ಯಾರೂ ಮಾಡೋಕ್ಕೆ ಹೋಗಿಲ್ಲ. ಇದು ಯಾವುದೇ ಉತ್ಸವ ಮಾಡಬೇಕು ಅಂದ್ರೆ ಅದು ಎತ್ತಿ ಹೊಂದ್ಕೊಂಡು ವೈರ್ ಟಚ್ ಆಯಿತು, ಪ್ರಾಣ ಹಾನಿ ಆಯಿತು ಅಂದರೆ ಇದು KEB ಅವರೇ ನೇರ ಹೊಣೆ. ಸರಿನಾ? ಇದು ಎರಡು ಬೀದಿ ಐತೆ, ಇವೆರಡು CC ರೋಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಆಶ್ವಾಸನೆ ಕೊಟ್ಟರು. ಆಶ್ವಾಸನೆಗೆ ಅವರು ಬಂದು ಅದು ಮಾಡಿಸಿಲ್ಲ. ಆಮೇಲೆ ಚರಂಡಿಗಳೆಲ್ಲ ತುಂಬ್ಕೊಂಡೈತೆ, ಯಾರು ಕ್ಲೀನ್ ಮಾಡೋಕ್ಕೂ ರೆಡಿ ಇರಲ್ಲ. ಸರಿನಾ? ನಮ್ಮ ಊರಲ್ಲಿ ಈ ಬನ್ನಳ್ಳಿ ಉಂಡಿ ಗ್ರಾಮ ಕರೋಟಿ ಪಂಚಾಯಿತಿಗೆ ಬನ್ನಳ್ಳಿ ಉಂಡಿ ಗ್ರಾಮ ಆ್ಯಡ್ ಆಗೈತೆ ಅನ್ನೇ ಅಲ್ಲಿರೋ ಅಧಿಕಾರಿಗಳು ಮರ್ತ್ಬಿಟ್ಟವ್ರೆ. ಇಲ್ಲಿ ನಮ್ಮ ಊರು ಕಂಡ್ರೆ ಅವ್ರಿಗೆ ಒಂದು ಚೂರು ಗಮನನೂ ಇಲ್ಲ, ಏನೂ ಇಲ್ಲ. ಬನ್ನಳ್ಳಿ ಉಂಡಿನೂ ಐತೆ ಅನ್ನೋದನ್ನ ಅವರು ಮರ್ತ್ಬಿಟ್ಟವ್ರೆ. ಏನಾದರೂ ಒಂದು ಬೋರ್ಡಲ್ಲಿ ಬನ್ನಳ್ಳಿ ಉಂಡಿ ಐತೆ ನಮ್ಮ ಗ್ರಾಮ ಪಂಚಾಯಿತಿಗೆ ಅನ್ನೋದೊಂದು ಅವರು ನೆನಪಿಗೆ ಬೋರ್ಡ್ ನೋಡೋ ಮಾತ್ರ ನಮ್ಮ ಊರು ನೆನಪಾಗತ್ತೆ ಹೊರತು ಇಲ್ಲಿ ಬೇರೆ ಯಾವುದಕ್ಕೂ ನಮ್ಮ ಊರಿಲ್ಲ. ಒಂದು ಓಟ್ ಬೇಕು ಅಂದರೆ ಮಾತ್ರ ಬನ್ನಳ್ಳಿ ಉಂಡಿ, ಬೇರೆ ಯಾವುದು ಕುಡಿಯೋ ನೀರಾಗ್ಬಿಡು, ಈ ವಿದ್ಯುತ್ ಇಲ್ಲಿ ಏನೇ ಹೋದ್ರೂ ಲೈಟು ಹೋದ್ರೂ ಬಂದು ಹಿಂದ್ಗಡೆ ಮಾಡಲ್ಲ. ಒಂದು 15 ದಿನ ಆಯಿತು, ಒಂದು ತಿಂಗಳಾಯಿತು. ಈ ವೈರ್ಗಳನ್ನ ವ್ಯವಸ್ಥೆ ಮಾಡಿಸ್ಬೇಕು, ಏನಂದ್ರೆ ಯಾವುದು ಅವ್ರ ಗಮನಕ್ಕೆ ಬರೋದೇ ಇಲ್ಲ. ಒಂಥರ ನೆಗ್ಲೆನ್ಸಿಲಿ ಅವರು ಕಾರ್ಯ ನಿರ್ವಹಿಸ್ತವ್ರೆ ಹೊರತು ಇದಕ್ಕೆ ಒಳ್ಳೆ ಕಾರ್ಯ ಯಾರೂ ಮಾಡಿಕೊಡ್ತಾ ಇಲ್ಲ. ಕರೋಟಿ ಪಂಚಾಯಿತಿಯವರು ಈ ಕಡೆ ಗಮನ ಹರಿಸೋದೇ ಇಲ್ಲ. PDO ಯಾರು ಅಂತಲೇ ಗೊತ್ತಿಲ್ಲ ನಮಗೆ. ಫಸ್ಟ್ ಆಫ್ ಆಲ್ PDO ಏನು ಬರೋಲ್ಲ ಇಲ್ಲಿ ಎಲ್ಲೂ ಕೂಡ. ನಿಮ್ಗೆ ಸರ್ PDO ಯಾರು ಅಂತಲೇ ಗೊತ್ತಿಲ್ಲ. PDO ಯಾರು ಅಂತಲೇ ಗೊತ್ತಿಲ್ಲ. ಬಂಧುಗಳೇ, ನೀವು ನೋಡಿದ್ರಲ್ಲ, ಈ ಬನ್ನಳ್ಳಿ ಉಂಡಿ ಗ್ರಾಮದಲ್ಲಿ ಇಲ್ಲಿಯ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಆಗಿರುವಂಥದ್ದು ಕುಡಿಯೋ ನೀರಿರ್ಬೋದು, ಚರಂಡಿ ವ್ಯವಸ್ಥೆ ಇರ್ಬೋದು, ಮತ್ತು ಕರೆಂಟ್ ವಿದ್ಯುತ್ ವ್ಯವಸ್ಥೆ ಇರ್ಬೋದು. ಎಲ್ಲ ಕಡೆಯೂ ನೋಡಿ ಏನಿದೆ ಅದು ವಿದ್ಯುತ್ ತಂತಿಗಳೆಲ್ಲ ಫುಲ್ ಬಾಕೋಬಿಟ್ಟಿದೆ. ಏಕೆಂತಂದರೆ ಇಲ್ಲಿ ಯಾವ್ದಾದ್ರು ಒಂದು ದೇವ್ರ ಮೆರವಣಿಗೆ ಬಂತು ಅಂತಂದ್ರೂ ಅಥವಾ ಎತ್ತಿನ ಗಾಡೀಲಿ ಏನಾದ್ರೂ ನೋಡ್ಕೋ ಹೋಗೋ ಟೈಮಲ್ಲಿ ಮತ್ತೊಂದು ಏನೇ ಹೋದ್ರೂ ಕೂಡ ಇಲ್ಲಿ ಏನಾಗುತ್ತೆ ಅಂತಂದರೆ ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸಸ್ ಇದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಥರ ಇಲ್ಲಿ ಗಮನ ಹರಿಸ್ತಾ ಇಲ್ಲ ಅಂತೇಳಿ ಸಾರ್ವಜನಿಕರು ಕೂಡ ದೂರನ ಕೊಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಯಾರು ಅಧಿಕಾರಿಗಳು ಇದ್ದಾರೋ ಈ ಬನ್ನಳ್ಳಿ ಉಂಡಿ ಗ್ರಾಮನ ತಾವು ದಯವಿಟ್ಟು ನೋಡಿ, ಇಲ್ಲಿ ಬಂದು ನೋಡಿ ಪರಿಶೀಲಿಸಿ ಇಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದಿಂದ ಮನವಿ ಮಾಡ್ಕೊತೀವಿ.